ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಿಂಗ್ ನಾಟ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾರ್ಮಲ್ ಸ್ವಿಂಗಿಂಗ್ ನೀಡಲ್ಗೆ 6x6 ಥ್ರೆಡ್ನ ಹಾಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ಗೆ ಥ್ರೆಡ್ನ ನೀಡಲ್ಗೆ ಹಾಕ್ಬಿಟ್ಟು ಎಂಡಲ್ಲಿ ನಾಟ್ನ ಹಾಕೋಬೇಕು. ಒಳಭಾಗದಿಂದ ಸೂಜಿನ ಮೇಲೆತ್ತಿ ಥ್ರೆಡ್ನ ಎಡಗೈಯಲ್ಲಿ ಹಿಡ್ಕೋಬೇಕು, ಅದನ್ನು ನೀಟಾಗಿ. ಸೊ ಒಂದು ಸುತ್ತನ್ನು ಸುತ್ಕೋಬೇಕು ನೀಡಲ್ನ. ಪಕ್ಕದಲ್ಲೇ ಸೂಜಿನ ಚುಚ್ಚಿ ಟೈಟ್ ಮಾಡಬಾರ್ದು ಥ್ರೆಡ್ನ. ಸೊ ಒಂಚೂರು ಲೂಪ್ ಬರೋ ಥರ, ರೌಂಡ್ ಶೇಪ್ ಲೂಪ್ ಬರೋ ಥರ ಇಟ್ಟು, ಬೇಕಾದರೆ ಒಂದೆರಡು ಸಲ ಅದನ್ನು ನೀವು ಕೈಯಲ್ಲಿ ಹಿಡ್ಕೊಳ್ಳಿ. ನಾನು ಯಾವ ರೀತಿ ಹಿಡ್ಕೊಳ್ಳಿ, ನಿಧಾನಕ್ಕೆ ಎಳಿಬೇಕು. ಇದನ್ನು ನೀವು ಟೈಟಾಗಿ ಎಳೆದ್ರೆ ನಾಟ್ ಬಿದ್ದೋಗುತ್ತೆ, ಅಂದರೆ ಫ್ರೆಂಚ್ ನಾಟ್ ಬೀಳುತ್ತೆ. ಸೊ ರಿಂಗ್ ನಾಟ್ ಬೀಳಬೇಕಂದ್ರೆ ಸ್ವಲ್ಪ ಲೂಸಾಗೇ ಇರಬೇಕು. ಸೂಜಿನ ಮೇಲೆತ್ತಬೇಕು. ಒಂದು ಸಲ ಸೂಜಿಗೆ ದಾರಾನ ಸುತ್ತಕೊಂಡು ಲೂಪ್ ಥರ ಮಾಡ್ಕೋಬೇಕು. ಲೂಪ್ ಸ್ವಲ್ಪ ರೌಂಡ್ ಶೇಪ್ ಮಾಡಿ ನಿಧಾನಕ್ಕೆ ಕೆಳಗೆ ಎಳ್ಕೋಬೇಕು. ಫಾಸ್ಟಾಗಿ ಎಳ್ಕೊಬಾರ್ದು, ನಿಧಾನಕ್ಕೆ ಎಳ್ಕೋಬೇಕು. ಆವಾಗ ಮಾತ್ರ ರಿಂಗ್ ನಾಟು ಕ್ಲಿಯರಾಗಿ ಬೀಳುತ್ತೆ. ಕ್ಲಿಯರಾಗಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ, ಹಾಗೆ ವಿಡಿಯೋನ ನೋಡ್ಕೊಳ್ಳಿ. ಆಲ್ರೆಡಿ ಮಾಡಿದ್ದೀನಿ, ಅದು ವಿಡಿಯೋ ಸ್ಕಿಪ್ ಆಗೋಗಿದೆ. ಸೊ ನಿಮ್ಗೆ ಮತ್ತೆ ತೋರಿಸ್ತೀನಿ. ಇದರಲ್ಲಿ ಸೂಜಿಗೆ ಒಂದು ಸತಿ ದಾರಾನ ಸುತ್ತಿ ಪಕ್ಕದಲ್ಲೇ ಚುಚ್ಚಿದೆ. ಸ್ವಲ್ಪ ಲೂಸಾಗೇ ಇರಬೇಕು, ರಿಂಗ್ ನಾಟ್ ಬೀಳಬೇಕು. ನೀವು ಫಾಸ್ಟಾಗಿ ಎಳೆದುಬಿಟ್ರೆ ಅದು ನಾಟ್ ಆಗೋಗುತ್ತೆ. 1-2-3 ಸಲ ನೀವು ಇದನ್ನು ಟ್ರೈ ಮಾಡಿದರೆ ಅಂದರೆ ನಿಮಗೆ ಅದು ಗೊತ್ತಾಗುತ್ತೆ. ಸೊ ಟ್ರೈ ಮಾಡಿ. ಹಾಗೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಹಾಗೆ ನನ್ನ ಚಾನಲಲ್ಲಿ ಆನ್ಲೈನ್ ಕ್ಲಾಸ್ ಅವೈಲೇಬಲ್ ಇದೆ. ನಾನು ಆನ್ಲೈನ್ ಕ್ಲಾಸ್ ಮಾಡ್ತಾಯಿದ್ದೀನಿ. ಇದೇ ಸೆಪ್ಟೆಂಬರ್ 15ಗೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿದ್ದೀನಿ. ಆರಿ ವರ್ಕ್ ಕ್ಲಾಸ್ ಹಾಗೆ ಕ್ರೋಶ ಕುಚ್ಚು ಕ್ಲಾಸ್, ಆನ್ಲೈನ್ ಕ್ಲಾಸ್ ನಡೀತಾ ಇದೆ. ಸೊ ನೀವು ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗ್ಬೋದು. ಹಾಗೆ ಯಾರಾದರೂ ಕ್ರೋಶ ಕುಚ್ಚು ಹಾಗೆ ಆರಿ ವರ್ಕ್ ಕಲಿಯೋದಕ್ಕೆ ಆನ್ಲೈನ್ ಕ್ಲಾಸ್ ಬಗ್ಗೆ ಕೇಳ್ತಾ ಇದ್ದರೆ ದಯವಿಟ್ಟು ಇನ್ಫಾರ್ಮೇಷನ್ನ ಕೊಡಿ. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ನೋಡ್ತಾ ಇರ್ಬೋದು, ಇದೇ ರೀತಿ ಪ್ರಾಕ್ಟೀಸ್ನ ನೀವು ಮಾಡ್ತಾಯಿದ್ರೆ ನೀಟಾಗಿ ರಿಂಗ್ ನಾಟ್ನ ಹಾಕೋಬೋದು. ಎಂಡಲ್ಲಿ ಒಳಗಡೆಯಿಂದ ಕೆಳಭಾಗದಿಂದ ನಾವು ನಾರ್ಮಲಿ ಹಾಕೋ ಥರನೇ ನಾಟ್ನ ಹಾಕ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಒಂದು ಫ್ಲವರ್ ಡಿಸೈನ್ನ ಮಾಡಿ ತೋರಿಸ್ತೀನಿ. ಆಲ್ರೆಡಿ ನಾನು ಫ್ಲವರ್ ಡಿಸೈನ್ನ ಮಾಡಿದ್ದು ನೋಡ್ಬೋದು. ಅದು ವಿಡಿಯೋ ಸ್ವಲ್ಪ ಸ್ಕಿಪ್ ಆಗೋಗಿದೆ. ನಾನು ವಿಡಿಯೋ ಮಾಡ್ತಾನೇ ಇದ್ದೆ, ಬಟ್ ಅದು ರೆಕಾರ್ಡ್ ಆಗಿರಲಿಲ್ಲ. ಸೊ ಮತ್ತೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಒಂದು ಚಿಕ್ಕದಾಗಿ ಒಂದು ರೌಂಡ್ ಶೇಪ್ನ ಹಾಕ್ಕೊಳ್ಳಿ. ಏನು ರೌಂಡ್ ಶೇಪ್ ನಾವು ಪೆನ್ನಲ್ಲಿ ಮಾರ್ಕ್ನ, ಸೊ ಆ ಮಾರ್ಕ್ ಸುತ್ತ ನಾವು ಈ ಫ್ರೆಂಚ್ ನಾಟ್ನ ಹಾಕ್ಕೊಂಡು ಹೋಗಬೇಕು. ಸೂಜಿಗೆ ಒಂದು ಸತಿ ದಾರಾನ ಸುತ್ತಿ ಕೆಳಗಡೆಗೆ ನಿಧಾನಕ್ಕೆ ಎಳ್ಕೋಬೇಕು. ಫಾಸ್ಟಾಗಿ ಎಳ್ಕೊಂಡ್ರೆ ಅದು ಫ್ರೆಂಚ್ ನಾಟ್ ಆಗೋಗುತ್ತೆ. ನಿಧಾನಕ್ಕೆ ಕೆಳಗಡೆ ಎಳ್ಕೋಬೇಕು. ಸೊ ಆ ಶೇಪಿಗೆ
ಏನು ಶೇಪ್ ಹಾಕಿದ್ದೀವಿ ರೌಂಡ್ ಶೇಪು, ಸೊ ಅದರ ಸುತ್ತಕ್ಕೆ ನಾವು ಈ ರಿಂಗ್ ನಾಟ್ನ ಹಾಕ್ಕೊಂಡು ಹೋಗಬೇಕು ಫ್ಲವರ್ ಡಿಸೈನ್ ಮಾಡೋದಾದರೆ. ನಾನು ಹಾಕಿರೋ ಡಿಸೈನ್ಗಳ ಪ್ಲೇ ಲಿಸ್ಟನ್ನು ಕೂಡ ಮಾಡಿಟ್ಟಿದ್ದೀನಿ ನನ್ನ ಚಾನಲಲ್ಲಿ. ನೀವು ಹೋಗಿ ನೋಡ್ಬೋದು. ನಿಧಾನಕ್ಕೆ ಎಳಿಬೇಕು ಕೆಳಗಡೆಗೆ. ಸೊ ನೀವು ಫಾಸ್ಟಾಗಿ ಎಳೆದ್ರಿ ಅಂತಂದರೆ ಅದು ಫ್ರೆಂಚ್ ನಾಟ್ ಬೀಳುತ್ತೆ. ಸೊ ನಿಧಾನಕ್ಕೆ ಎಳ್ಕೋಬೇಕು. ನಾನಿಲ್ಲಿ ಫೋರ್ಸ್ಫುಲ್ಲಿಯಾಗಿ ಎಳಿತಾ ಇಲ್ಲ, ನೀವು ಗಮನಿಸ್ಬೋದು. ಯಾವುದೇ ರೀತಿ ನಾನು ವಿಡಿಯೋ ಕೂಡ ಫಾಸ್ಟ್ ಮಾಡಲಿಲ್ಲ. ನಾರ್ಮಲ್ ನಾನು ಯಾವ ರೀತಿ ವಿಡಿಯೋ ಮಾಡುವಾಗ ಹೇಗಿದೆಯೋ ಸೊ ಹಾಗೇ ಇದೆ ನೋಡಿ. ನಿಧಾನವಾಗಿ ಕೆಳಗಡೆಗೆ ಎಳ್ಕೋಬೇಕು. ನೀಟಾಗಿ ಫ್ರೆಂಚ್ ನಾಟ್ ಇದು ರಿಂಗ್ ನಾಟ್ ಬೀಳುತ್ತೆ. ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಆದಷ್ಟು ಪೂರ್ತಿ ವಿಡಿಯೋನ ನೋಡಿ. ಈಗ ಕಂಪ್ಲೀಟ್ ಆಗ್ತಾ ಬಂತು. ಲಾಸ್ಟ್ ಒನ್ ರಿಂಗ್ ನಾಟ್ನ ಹಾಕೋತಾ ಇದ್ದೀನಿ. ಆ್ಯಂಡ್ ನೀವು ನೀಡಲ್ಗೆ ಥ್ರೆಡ್ ತಗೊಳ್ಬೇಕಾದ್ರೆ ತುಂಬ ಜಾಸ್ತಿ ಉದ್ದ ತಗೊಳ್ಬಾರ್ದು. ಸ್ವಲ್ಪ ಲೆಂತ್ ಕಡಿಮೆನೇ ತಗೊಂಡ್ರೆ ನೀಟಾಗಿ ಮಾಡೋಕ್ಕೆ ಬರುತ್ತೆ. ಇಲ್ಲಾಂದರೆ ಸಿಕ್ಕಾಗಿ ಅದು ನಾಟ್ ನಿಮಗೆ ಡಿಸೈನ್ ಮಾಡೋಕ್ಕೆ ಸರಿ ಬರಲ್ಲ. ಆದಷ್ಟು ಲೆಂತ್ ಕಡಿಮೆ ತಗೊಳ್ಳಿ. ಇಲ್ಲಿ ನಾನು ಮಿಡಲ್ಗೆ ಒಂದು ಕುನ್ನನ್ನು ಅಂಟಿಸ್ಕೊತೀನಿ. ಮಿಡಲ್ಗೊಂದು ಕುನ್ನನ್ನು ಅಂಟಿಸ್ಕೊಂಡಿದ್ದೀನಿ ನೋಡಿ. ಈಗ ಫ್ಲವರ್ ಯಾವ ರೀತಿ ಬಂದಿದೆ ಅಂತ. ಇದೇ ರೀತಿ ನೀವು ಕೂಡ ಆರಿ ವರ್ಕ್ನ ಕಲಿಬೇಕು ಅಂತಂದರೆ ನನ್ನ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ. ಕಡಿಮೆ ಖರ್ಚಿನಲ್ಲಿ ನೀವು ತಿಂಗಳಿಗೆ 50,000 ತನಕ ದುಡಿಬೋದು. ಹೌಸ್ ವೈಫ್ ಆಗಿರೋರು ಅಥವಾ ಆಫೀಸ್ ವರ್ಕ್ಗೆ ಹೋಗುವವರು ಯಾರು ಬೇಕಾದರೂ ಈ ವರ್ಕನ್ನು ಕಲಿಬೋದು. ನಿಮ್ಮ ಫ್ರೀ ಟೈಮಲ್ಲಿ ಈ ವರ್ಕನ್ನು ಕಲಿತು ಮನೆಯಲ್ಲೇ ಬಿಸ್ನೆಸ್ನ ಆರಂಭಿಸ್ಬೋದು. ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ಉಳಿದ ಇನ್ಫಾರ್ಮೇಷನ್ಸ್ಗಳನ್ನ ನಾನು ನಿಮಗೆ ವಾಟ್ಸಪ್ಪಲ್ಲೇ ಕೊಡ್ತೀನಿ. ಹಾಗೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟು ಹೀಗೆ ಇರಲಿ.